ಮಾಡಿ ಸರಿಯಾಗಿ ತಿಳ್ಕೊರಿ. ಈ ಸಮಯದ ಲೆಕ್ಕಗಳನ್ನು ನಿಮಗೆ ಕಳೀಲಿಕ್ಕೆ ಬಂತು ಅಂದ್ರೆ ಮುಂದಿನ ಗಣಿತಗಳೆಲ್ಲ ಈಸಿಯಾಗಿ ಬಂದ್ಬಿಡ್ತಾವೆ. ಈ ಸಮಯದ ಲೆಕ್ಕವನ್ನು ಎರಡು ಪದ್ಧತಿ ಒಳಗೆ ಮಾಡ್ಬೋದು. ಬಸ್ಸಿನ ವೇಳಾಪಟ್ಟಿಕೆ ಒಳಗೆ ಮಾಡಿಕೊಂಡು ಕಳಿಬೋದು, ಅಥವಾ 12ರವರೆಗಿನ ಸಮಯ ಮಧ್ಯಾಹ್ನ ಪೂರ್ವಾನ ಹೇಳಿದ್ದಂದ್ರೆ ಮಧ್ಯಾಹ್ನ 12ರವರೆಗಿನ ಸಮಯ ತಕ್ಕೊಂಡು ಮುಂದಿನ ಸಮಯವನ್ನು ತಗೊಂಡು ಕೂಡಿಸಿದ್ರೂ ಸಮಯ ಬರ್ತದೆ. ಇಲ್ಲಿಗೆ ಮುಂದಿನ ಅವಧಿಯನ್ನು ಎದುರ ಮಾಡಬೇಕು, ಗಡಿಯಾರದ ಸಮಯದಲ್ಲಿ 12 ಗಂಟೆ ಕೂಡಿಸಿ ಮಾಡಿದ್ರೂ ಬರ್ತದೆ. ಈ ಎರಡು ರೀತಿ ಗಣಿತಗಳನ್ನು ತಿಳಿಸ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಒಂದು ನೀವು ಮಾಡೋದಾಗಿತ್ತು ಅಂದ್ರೆ ನೋಡ್ರಿ, ವಿಡಿಯೋದ ಕಡೆ ನೋಡ್ರಿ, ಮಾಡೋದನ್ನ ಹೇಳ್ತಂದು ತಿಳಿಸಿ ನೋಡ್ರಿ. ಈಗ 10-15 ಅದ. ಈ 10-15 ಏನದಲ್ಲ, ಈ 10-15 ಸಮಯ ಇಲ್ಲಿಂದ 10-15ರಿಂದ ಮಧ್ಯಾಹ್ನ 3:20 ನಾನು ನೀವು 12ರವರೆಗಿನ ಸಮಯ ತಗೋಬೇಕು. ಮೊದಲು 12 ಹೆಂಗೆ ಹಚ್ಚಬೇಕು? 11:60 ಹಚ್ಚಿರಿ. 12 ಹಚ್ಚೋದು ಒಂದೇ ಅಂದ್ರೆ 10-15 ಕಳಿಯಿರಿ. ಅಂದ್ರೆ ಮಧ್ಯಾಹ್ನ 12 ತನಕ ಎಷ್ಟು ಸಮಯ ಆಯ್ತು ಅನ್ನೋದು ತಗೋಬೇಕು. ನೀವು 5:45 ನಿಮಿಷ, 1 ಗಂಟೆ 45 ನಿಮಿಷ. ಮುಂದಿನ ಸಮಯ ಎಷ್ಟದ? 3:20 ಕೂಡಿಸ್ಬಿಡ್ರಿ. 3:20 ಕೂಡಿಸಿದ್ರಿ ಎಷ್ಟಾಯ್ತು? 65 ಆಯ್ತು. ಆಮೇಲೆ ಇದು 4 ಗಂಟೆ ಆಯ್ತು. ಇದು 60ಕ್ಕಿಂತಲೂ ಹೆಚ್ಚಾಗಬಾರ್ದು. ಇಲ್ಲಿ 60 ಮೈನಸ್ ಮಾಡಿದ್ರೆ ಇದ್ರಾಗ 1 ಗಂಟೆ ಕೂಡಿಸ್ರಿ. 60 ನಿಮಿಷ ಅಂದ್ರೆ 1 ಗಂಟೆ. ಇದು 5 ಗಂಟೆ 5 ನಿಮಿಷ. ಏನು? 5 ಗಂಟೆ 5 ನಿಮಿಷ. ಇದು ಉತ್ತರ. 5 ಗಂಟೆ 5 ನಿಮಿಷ ಇದ್ರೆ ಬಂತು, ಉತ್ತರ ಏದಾಗ ಬಂತು. ಇದು ಫಸ್ಟ್ ರೀತಿ. ಸೆಕೆಂಡ್ ರೀತಿ ನೋಡ್ರಿ ಹೇಗೆ. ಇದು ಯಾವುದದ? ಮಧ್ಯಾಹ್ನ 3:20 ಅಂದ್ರೆ ಇದನ್ನು ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊಡ್ರಿ. ಇದ್ರಾಗ 12 ಕೂಡಿಸ್ರಿ ಎಷ್ಟಾಯ್ತು? 15-20 ಆಯ್ತು. 3:20ರೊಳಗೆ ನೀವು ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊಡ್ಬೇಕಾಗ್ಯದ. ಅರ್ಥಾತ್ ರೈಲ್ವೆ ವೇಳಾಪಟ್ಟಿ ಮಾಡ್ಕೋಬೇಕಂದ್ರೂ ಒಂದೇ, ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊಂಡು ಬಿಡ್ರಿ. ಬಸ್ಸಿನ ವೇಳಾಪಟ್ಟಿಕೆ ಹೆಂಗೆ ಮಾಡ್ಕೋಬೇಕು? ಇದ್ರಾಗ 12 ಕೂಡಿಸ್ಬಿಡ್ರಿ. ಇದ್ರಾಗ 12 ಕೂಡಿಸಿದ್ರಿ ಅಂದ್ರೆ ಏನಾಗ್ತಿದೋ? ರಾತ್ರಿ 12ರವರೆಗಿನ ಸಮಯ ಬಸ್ಸಿನ ವೇಳಾಪಟ್ಟಿಕೆ ಆಗ್ತದೆ. ವೇಳಾಪಟ್ಟಿಕೆ ಅದರದ್ದು ಬಸ್ಸಿನ ವೇಳಾಪಟ್ಟಿಕೆ ಅಥವಾ ರೈಲ್ವೆ ವೇಳಾಪಟ್ಟಿ ಆಗ್ತದೆ. ಮಧ್ಯಾಹ್ನ 3:20 ರೈಲ್ವೆ ಸಮಯ ಮಾಡ್ಬೇಕಂದ್ರೆ ನೀವು 12 ಕೂಡಿಸಿ ಮಾಡ್ಕೊಂಡ್ರಿ. ಎಲ್ಲರ ಟೈಮ್ 10-15 ಕಳೆಯಿರಿ. ಇದ್ರಾಗ 10-15 ಕಳೆದ್ರಿ ಅಂದ್ರೆ ಎಷ್ಟು ಬಂತು ನೋಡ್ರಿ? 15 5 ಆಯ್ತು. 15ರಾಗ 10 ಅಂದ್ರೆ 5 ಗಂಟೆ 5 ನಿಮಿಷ. ನಿಮಗೆ ಯಾವುದು ಸರಿ ಅನ್ನಿಸ್ತದ, ಯಾವುದು ಸರಳ ಅನ್ನಿಸ್ತದ ಅದನ್ನು ಮಾಡಿ. ಇದು ಎರಡನೇ ರೀತಿ. ಇದು ಒಂದನೇ ರೀತಿ. ಒಂದನೇ ರೀತಿ ಏನು? ಮಧ್ಯಾಹ್ನ 12ರವರೆಗಿನ ಸಮಯದ್ದು ಒಂದು ಹಂತ ನೋಡ್ರಿ. ಇನ್ನೊಂದ್ಸಲ ತಿಳಿಸೋದು. ಮಧ್ಯಾಹ್ನ 12ರವರೆಗಿನ 11:60 ಮಾಡ್ರಿ. 10-15 ಕಳೀರಿ. 1:45 ಆಯ್ತು. ಮುಂದಿನ ಸಮಯ ಕೂಡಿಸಿಬಿಡ್ರಿ. 4:65 ಆಯ್ತು. 65ಕ್ಕಿಂತಲೂ ಹೆಚ್ಚಾಗಬಾರ್ದು. ಇದು ಹಿಂಗೆ ಬಂತು. ಇದನ್ನು ನೋಡ್ರಿ ನೀವು ಎಷ್ಟು ಚಂದ. ಇದು 3:20 ಇದನ್ನು ಬಸ್ಸಿನ ವೇಳಾಪಟ್ಟಿಕೆ ಅಥವಾ ರೈಲ್ವೆ ವೇಳಾಪಟ್ಟಿಕೆ ಮಾಡ್ಕೊರಿ. 12 ಕೂಡಿಸ್ರಿ. 15-20 ಆಯ್ತು. ಅದರ ಅವಧಿ, ಪ್ರಾರಂಭದ ಅವಧಿ 10-15 ಅದು. 10-15 ಕಳೆದ್ರೆ 5 ಗಂಟೆ 5 ನಿಮಿಷ. ಬೇಕಾದ್ರೆ ಈ ರೀತಿಯನ್ನು ಮಾಡ್ಬೋದು, ಬೇಕಾದ್ರೆ ಈ ರೀತಿಯನ್ನು ಮಾಡ್ಬೋದು. ಅಲ್ಲಿ ಮುಂದೆ ಕೊಟ್ಟು ಮಾಡಿ. ಸರಳ ರೀತಿ. ಎಲ್ಲ ಪೂರ್ವಾಹ್ನ ಅಂದಾಗ ಮಧ್ಯಾಹ್ನ 12 ಕಳೆದು ಆ ಮುಂದಿನ ಸಮಯ ಕೂಡಿಸ್ಬಿಟ್ರೆ ಪ್ರೈವಟ್ ಅವಧಿ ಬಂದುಬಿಡುತ್ತೆ. ಎಲ್ಲಿಂದ? ಮುಂಜಾನೆ 7:30ರಿಂದ 5:20 ನಡುವಿನ ಕಾಲ ಅವಧಿ. ಸಮಯದ ಅವಧಿ ಎಷ್ಟು ಅಂತ ಕೇಳ ಮಾಡ್ರಿ. ನೋಡ್ರಿ ಹೆಂಗೆ ಗಣಿತೀವಿ, ಹೆಂಗೆ ತಿಳ್ಕೊಂಡು ಮಾಡ್ಬೇಕೈತಿ. ಇಂಪಾರ್ಟೆಂಟ್ ಮ್ಯಾಥ್ಸು ವಿಡಿಯೋ ಅನ್ನ ನೋಡಿ. ಪೂರ್ವಾಹ್ನ, ಇದು ಪೂರ್ವಾಹ್ನ ನೆನಪಲ್ಲಿ. ಇದು ಸಂಜೆ ಇತ್ತಂದ್ರೆ ರಾತ್ರಿ 12ರವರೆಗೆ ಸಮಯ ತೆಗೆದು ಇದು ನೋಡಿ. ಪೂರ್ವಾಹ್ನ ಎಷ್ಟದ? 7 ಗಂಟೆ 30 ನಿಮಿಷ ಅದ. ಆಮೇಲೆ ಇದು ಸಂಜೆ 5 ಗಂಟೆ ಅಂದ್ರೆ ಮಧ್ಯಾಹ್ನ 12ರವರೆಗಿನ ಸಮಯ ತಕೋರಿ. 11:60 ಮಾಡ್ಕೋರಿ. ಅದರಾಗ 7:30 ಕಳೀರಿ. ಇದು ಮಧ್ಯಾಹ್ನ 12ರವರೆಗಿನ ಸಮಯ ಬಂತು. 11ರಾಗ 7 ಆದರೆ ಎಷ್ಟು? 4. 4 1 7 11 11:30. ಈಗ 5:20 ಇದ್ರಾಗ ಕೂಡಿಸ್ರಿ. 5 ಗಂಟೆ 20 ನಿಮಿಷ ಕೂಡಿಸ್ರಿ. ಇದ್ರಾಗ ಪೂಜೆ 5 5 4 9 9 ಗಂಟೆ 50 ನಿಮಿಷ ಎಲ್ಲಿ ಅದ ನೋಡ್ರಿ? 9 ಗಂಟೆ 50 ನಿಮಿಷ. 9 ಗಂಟೆ 50 ನಿಮಿಷ.
ಉತ್ತರ ಸಂಖ್ಯೆ ಡಿ. ಇದು ರೀತಿ 1. ಏನು ರೀತಿ 1. ರೀತಿ 2 ಹೆಂಗ ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೋರಿ. ರೀತಿ 2 ಬಸ್ಸಿನ ವೇಳಾಪಟ್ಟಿ 5, 20, 12 ಕೂಡ್ಸರಿ. ಎದ್ರಾಗ 17, 20 ಆತು. 17, 20 ಆತು. ಬಸ್ಸಿನ ವೇಳಾಪಟ್ಟಿಕೆ ಕೂಡ್ಸೋದಂದ್ರೆ ಹೆಂಗೆ ಮಾಡ್ಬೇಕು ನೋಡ್ರಿ. ನೀವು ಮಾಡಿರಿ ಅಂತ ತಿಳ್ಕೊಂಡು ನಾನು ಭಾಳ ಸರಳ ರೀತಿ ಒಳಗೆ ಗಣಿತಗಳು ಹೇಳ್ತಾನ. ಇದೇನು 7:30 ಪೂರ್ವಾಹ್ನದ 7:30 ಅದ. ಮಧ್ಯಾಹ್ನ 12 ಸಮಯದಾಗ ಮಾಡಿದ್ದದು ಇದು ಗಿಡಿದು. ಇದು ಮಧ್ಯಾಹ್ನ 12ವರೆಗಿನ ಸಮಯ ತಕ್ಕೊಂಡು ಮಾಡಿದ್ದು. ಇದು ಡೈರೆಕ್ಟ್ ಬಸ್ಸಿನ ವೇಳಾಪಟ್ಟಿಕೆ ಮಾಡ್ರಿ. ಇದನ್ನು 5:30 ಇದ್ದದ್ದು 5 ಗಂಟೆ 20 ನಿಮಿಷ ಇದ್ದದ್ದು 12 ಕೂಡ್ಸರಿ. ಏನಾಗ್ತದೆ ಇದು ರೈಲ್ವೆ ವೇಳಾಪಟ್ಟಿ ಅಥವಾ ಬಸ್ಸಿನ ವೇಳಾಪಟ್ಟಿಕೆ ಆಯ್ತು. 17, 20 ಆಯ್ತು ಬಸ್ಸಿನ ವೇಳಾಪಟ್ಟಿಕೆ. ಆಮೇಲೆ 7:30 ಇದರ ಕಳೀರಿ. 7:30 ಹೋತು ನೋಡ್ರಿ. ಈಗ ಸಣ್ಣದಾತು 1 ಗಂಟೆ ಕೈಗಡ ತಗೋರಿ. 60 ನಿಮಿಷ ಆಯ್ತು. 60ರಾಗ 20 ಕೂಡ್ಸ್ರಿ 80 ಆಯ್ತು. 80ರಾಗ 30 ಕಳೀರಿ 50 ಆಯ್ತು. 50 ಇಲ್ಲಿ ಹೆಚ್ಚ್ರಿ. 17ರಾಗ 7 ಆದ್ರೆ 9 ಗಂಟೆ 50 ನಿಮಿಷ ಆತಿಲ್ಲ ನೋಡ್ರಿ. 17ರಾಗ 8 ಆದ್ರೆ 9 ಗಂಟೆ 50 ನಿಮಿಷ. ಉತ್ತರ ಸಂಖ್ಯೆ ಅದೇ ಹಾಕಿಬಿಡ್ರಿ. 2 ರೀತಿ ಗಣಿತ ತಿಳಿಸಿದ್ದು. ನೀವು ಹಿಂಗೆ ಗಣಿತಗಳನ್ನ ತಿಳ್ಕೊಂಡ್ರೆ ಇಷ್ಟು ಸಮಯದ ಗಣಿತ ಫಾಸ್ಟ್ ಬರ್ತಾವ ನಿಮಗೆ. ಮುಂದೆ ನೀವು ಮಲ್ಕೊಂಡ ಸಮಯ, ರಾತ್ರಿ ಸಮಯ, ಎದ್ದ ಸಮಯ ಎಲ್ಲ ಬರಬೇಕಾದ್ರೆ ನಿಮ್ಗೆ ಇಂಥ ಗಣಿತಗಳು ಬರಬೇಕು. ಚಂದ ಫೇರ್ದ ಬರ್ಬೋದು. ಮುಂದಿನ ಗಣಿತ ನೀವೇ ಮಾಡ್ರಿ ಮಾದರಿಗಳನ್ನು.